ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಶುಭೋದಯ, ಗುಡ್ ಮಾರ್ನಿಂಗ್. ನಂಗೆ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋ ನಾನು ಹೋಮ್ ಮಿಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮಕರ ಸಂಕ್ರಾಂತಿ ನಾನಿಲ್ಲಿ ಏನೂ ಸೆಲೆಬ್ರೇಷನ್ ಇಲ್ಲ, ಬಟ್ ಇವತ್ತು ಜಸ್ಟ್ ಒಂದು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಬಿಕಾಸ್ ಹೊಸ ವರ್ಷದ್ದು ಮೊದಲನೇ ಹಬ್ಬ ಅನ್ನೋ ಒಂದು ರೀಸನ್ಗೆ ಸೊ ವ್ಲಾಗ್ ಮಾಡೋಣ, ಇವತ್ತು ಏನು ಮಾಡ್ಬೋದು ಇಡೀ ದಿನ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಅ ಡೇ ಇನ್ ಮೈ ಲೈಫ್. ಹಬ್ಬದ ದಿನ ಹೇಗೆ ಅಂತ. ಈಗ ಆಲ್ಮೋಸ್ಟ್ ಟೈಮ್ ಬಂದು ತುಂಬಾ ಟೈಮ್ ಆಗಿದೆ, 11 ಸಮಥಿಂಗ್ ಆ ಥರ. ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ ಹೊರಗಡೆ. ಫುಲ್ ಬಿಸಿಲು ಇದೆ ಇವತ್ತು. ಸೊ ನನಗೆ ಇವತ್ತು ಕ್ಯಾಪ್ಸ್ ಕ್ಲಾಸ್ ಇದೆ. ಕ್ಯಾಪ್ಸ್ ಕ್ಲಾಸ್ಗೆ ಹೋಗಬೇಕು ಆ್ಯಂಡ್ ಒಂದು ಹೆಲ್ತ್ ಆ್ಯಂಡ್ ಸೊಸೈಟಿ ಅನ್ನೋ ಒಂದು ಕ್ಲಾಸ್ ಇದೆ. ಸೊ ಇವತ್ತು 2 ಕ್ಲಾಸು. ಆ್ಯಂಡ್ ನಾನು ನಿಮ್ಗೆ ಇನ್ನೂ ನಮ್ಮ ಯೂನಿವರ್ಸಿಟಿದು ಕ್ರಿಸ್ಮಸ್ ಡೆಕೋರೇಷನ್ ಮಾಡಿರೋದು ತೋರಿಸಿಲ್ಲ. ಸೊ ಇವತ್ತು ಅದನ್ನು ತೋರಿಸ್ತೀನಿ. ಸೊ ಇವಾಗ ರೆಡಿಯಾಗಿ ಸ್ನಾನ ಮಾಡಿ ಯೂನಿವರ್ಸಿಟಿಗೆ ಹೋಗಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ವಿಡಿಯೋ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ರೆಡಿ ಗೈಸ್. ಮಾಮೂಲಿ ಒಂದು ಟಾಪ್, ಒಂದು ಪ್ಯಾಂಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗ ಜಸ್ಟ್ ಸ್ವಲ್ಪ ಮುಖಕ್ಕೆ ಏನಾದರೂ ಕ್ರೀಮು ಅದು ಲೋಷನ್ ಹಚ್ಚಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದಾಗ ದೇವರಿಗೆ ಗೈಸ್ ಇದು ಔಟ್ಫಿಟ್ ನಾರ್ಮಲ್ ಒಂದು ಟಾಪ್ ಆ್ಯಂಡ್ ಪ್ಯಾಂಟ್. ಈ ಕೋಇನ್ಸಿಡೆನ್ಸ್ ಏನು ಗೊತ್ತಾ ಗೈಸ್, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ, ಇಂಡಿಯಾಗೆ ಹೋಗಿದ್ದಾಗ. ಆವಾಗ ಮಂತ್ರಾಲಯಕ್ಕೆ ಇದೇ ಡ್ರೆಸ್ ಹಾಕೊಂಡಿದ್ದೆ. ಆ್ಯಂಡ್ ಇವತ್ತು ಥರ್ಸ್ಡೇ. ಸೊ ಅದಾದ್ಮೇಲೆ ಈ ಡ್ರೆಸ್ ಹಾಕಿರ್ಲಿಲ್ಲ, ಇವತ್ತೇ ಹಾಕಿರೋದು. ಕೋಇನ್ಸಿಡೆನ್ಸ್. ಆ್ಯಂಡ್ ಇದು ನನಗೆ ಬೆಂಗಳೂರಲ್ಲಿದ್ದಾಗ ನಮ್ಮ ಆಂಟಿ ಕೊಡಿಸಿತ್ತು. ಸೊ ಇವಾಗ ಸಿಕ್ಕಾಪಟ್ಟೆ ಟೈಮ್ ಆಗಿದೆ ಗೈಸ್, ಹೋಗಬೇಕು ಬೇಗ. On the VN with 35 to 45 degree. It depends on how deep is the VN, so that's why we have wrench, and I will insert it. When I will insert it and I know that I'm there, I will attach the tube and start to fill it up. Okay, and it will fill it up by itself. Why? What do you think? Why? There is a vacuum inside. I have to rotate it. Okay, so that's very important also, because the substance in the tube will dissolve with blood. And then I will attach another one, fill up this tube as well. Okay, and rotate. The substance will dissolve here. After that, I finish. Take the cotton, remove this one, the tourniquet, take and press hard at least 30 seconds to avoid bruises. Okay, you may also ask your patient to press there and you throw it away. There are 2 things. You can just pretend that you just got the blood from the tube.
competitors which produce the similar product, yes? So mainly threats from competitors. And also, what's now right now? As said earlier, this is our university Christmas decoration. ಸೊ ಗೈಸ್ ಐ ಆಮ್ ಡನ್ ವಿತ್ ಮೈ ಕ್ಲಾಸ್. ಆಲ್ಮೋಸ್ಟ್ ಇವಾಗ 6:30 or 40 ಸಮಥಿಂಗ್ ಆ ಟೈಮ್ ಆಗಿದೆ. ಸೊ ಈಚೆಗಡೆ ಇವತ್ತು ನಾರ್ಮಲ್ ಕೋಲ್ಡ್ ಇದೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಆಮೇಲೆ ನಮ್ಮ ಪ್ರೊಫೆಸರ್ ಇವತ್ತು ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಹೇಳಿದ್ರು. ಫಸ್ಟು ಬ್ಯಾಡ್ ನ್ಯೂಸಿಂದ ಸ್ಟಾರ್ಟ್ ಮಾಡ್ತೀನಿ. ಬ್ಯಾಡ್ ನ್ಯೂಸ್ ಏನು ಅಂತ ಅಂದರೆ, ನಮ್ಗೆ ಯೂಶಲಿ ಓಪನ್ ಕ್ವೆಶನ್ಸು ಮತ್ತು MCQs ಇರುತ್ತೆ ಫಾರ್ಮ್ಯಾಟು. ಮಿಡ್ ಟರ್ಮ್ಸ್ ಮತ್ತು ಫೈನಲ್ಸಿಗೆ MCQ ಆ್ಯಂಡ್ ಓಪನ್ ಕ್ವೆಶನ್ ಪ್ಯಾಟರ್ನ್. ಅಲ್ಲಿ ಸ್ವಲ್ಪ ಲೈಟ್ ಕಾಣಿಸ್ತಾ ಇರಲಿಲ್ಲ, ಸೊ ಜಾಗ ಚೇಂಜ್ ಮಾಡಬೇಕಾಯಿತು. ಬ್ಯಾಡ್ ನ್ಯೂಸ್ ಏನು ಅಂತ ಅಂದರೆ, ನಮಗೆ MCQs ಮತ್ತು ಓಪನ್ ಕ್ವೆಶನ್ ಅಂತ ಇರುತ್ತೆ ಎಕ್ಸಾಮ್ ಫಾರ್ಮೆಟಲ್ಲಿ ಫಾರ್ ಮಿಡ್ ಟರ್ಮ್ಸ್ ಆ್ಯಂಡ್ ಫೈನಲ್ಸ್. ಫಾರ್ ಎಕ್ಸಾಂಪಲ್ 20 ಮಾರ್ಕ್ಸ್ಗೆ ಮಿಡ್ ಟರ್ಮ್ಸ್ ಇರೋದು. ಸೊ ಮಿಡ್ ಟರ್ಮ್ಸಲ್ಲಿ 10 ಮಾರ್ಕ್ಸ್ ಓಪನ್ ಕ್ವೆಶನ್ ಇರುತ್ತೆ. ಇನ್ 10 ಮಾರ್ಕ್ಸ್ಗೆ MCQs ಇರುತ್ತೆ. ಓಪನ್ ಕ್ವೆಶನ್ ಅಂದರೆ ವಿ ಹ್ಯಾವ್ ಟು ಟೈಪ್ ಮಾಡಬೇಕು. ನಮಗೆ ಪೇಪರ್ ಪೆನ್ ಮೋಡ್ ಇಲ್ಲ, ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ ಫಾರ್ ಓಪನ್ ಕ್ವೆಶನ್ಸ್ ನಾವು ಆನ್ಸರ್ನ ಟೈಪ್ ಮಾಡಬೇಕು. ಸೊ ಆನ್ಸರ್ಸ್ನ ಪ್ರೊಫೆಸರ್ ಚೆಕ್ ಮಾಡಿ ಅವರು ನಮಗೆ ಮಾರ್ಕ್ಸ್ ಕೊಡ್ತಾಯಿದ್ರು. ಅವರು ನಮ್ಮ ಆನ್ಸರ್ಸ್ನ ಇವ್ಯಾಲ್ಯುಯೇಟ್ ಮಾಡ್ತಾಯಿದ್ರು. ಬಟ್ ಬ್ಯಾಡ್ ನ್ಯೂಸ್ ಏನದಪ್ಪ ಅಂದರೆ, ನಮ್ಮ ಆನ್ಸರ್ಸ್ನ AI ಚೆಕ್ ಮಾಡುತ್ತಂತೆ. ಸೊ ಪ್ರೊಫೆಸರ್ಸಿಗೆ ಮೇಲ್ ಕಳಿಸಿದ್ದಾರೆ ದಟ್ ನೆಕ್ಸ್ಟ್ ಎಲ್ಲ ಇದೇ ಥರ ಇರುತ್ತೆ ಅಂತ. 1 ಸೆಕೆಂಡ್, ಮೆಟ್ರೋ ಅಲ್ಲಿದ್ದೀನಿ. ಸೊ ಇದು ಬ್ಯಾಡ್ ನ್ಯೂಸ್. AI ನಮ್ಮ ಆನ್ಸರ್ಸ್ನ ಚೆಕ್ ಮಾಡುತ್ತೆ. ಗುಡ್ ನ್ಯೂಸ್ ಏನಂದರೆ, ನಮ್ಮ ಪ್ರೊಫೆಸರಿಗೆ ಮಾರ್ಕ್ಸ್ ಸ್ಯಾಟಿಸ್ಫೈ ಆಗಿಲ್ಲ, ಅವ್ರು ಕರೆಕ್ಟಾಗಿ ಬರೆದಿದ್ರು, AIಗೆ ಅದು ಸರಿ ಅನಿಸ್ತಿಲ್ಲ ಅಂತಂದರೆ ಸೊ ಪ್ರೊಫೆಸರ್ಗೆ ಬೇರೆ ಮಾರ್ಕ್ಸ್ ಚೇಂಜ್ ಮಾಡೋ ರೈಟ್ಸ್ ಇರುತ್ತೆ. ಸೊ ಇದು ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಸೊ ಒಬ್ಬರೇ ಪ್ರೊಫೆಸರ್ ನಮಗೆ ಹೇಳಿದ್ರು ಈ ಥರ ಪ್ಯಾಟರ್ನ್ ಅಂತ. ಬೇರೆ ಪ್ರೊಫೆಸರ್ಸ್ ಇನ್ನೂ ಯಾರೂ ಹೇಳಿಲ್ಲ, ಮೇ ಬಿ ಅವರು ಹೇಳ್ತಾರೆ. ಸೊ ಅಷ್ಟೇ. ಇವತ್ತು ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಇದೆ. ಒಂದು ಕಡೆ ಖುಷಿ, ಕ್ಲಾಸ್ ಇವತ್ತು ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಈಗ ಮನೆಗೆ ಹೋದ್ಮೇಲೆ ಏನು ಅಡುಗೆ ಮಾಡೋದಂತಲೇ ಒಂದು ಬೇಜಾರು. ಏನು ಅಡುಗೆ ಮಾಡೋದು, ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರಬೇಕು. ಅದು ಮಾಡೋದಾ, ಇದು ಮಾಡೋದಾ. ಇವಾಗ ಹೋಗಿ ನನ್ನ ಹತ್ರ ಏನೇನು ಐಟಮ್ಸ್ ಇದೆ ಫಸ್ಟ್ ನೋಡಬೇಕು. ಅದನ್ನು ನೋಡಿಬಿಟ್ಟು ಏನು ಮಾಡ್ಬೋದು ಅಂತ ಥಿಂಕ್ ಮಾಡಬೇಕು. ಬೆಳಗ್ಗೆ ಪಾಯಸ ಮಾಡಿದ್ದೆ ಆ್ಯಂಡ್ ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಇವಾಗ ಹೋಗಿ ಮಾಡಬೇಕು. ಮೆಟ್ರೋ ಬಂತು. ಗೈಸ್, 2 ರೂಲ್. ಒಂದು, ಬಸ್ಸಲ್ಲಿ ಟ್ಯಾಪ್ ಮಾಡಬೇಕು ಆರ್ ಎಲ್ಸ್ ವಿಲ್ ಬಿ ಫೈನ್ 20 ಜಲ್ಸ್. ಆ್ಯಂಡ್ ಸೆಕೆಂಡ್ ಒನ್, ಅಂಟಿಲ್ ಯು ಫೈಂಡ್ ದಿಸ್ ಸಿಗ್ನಲ್, ರೆಡ್ ಸಿಗ್ನಲ್, ರೋಡ್ನ ಕ್ರಾಸ್ ಮಾಡಬೇಡಿ ಆರ್ ಎಲ್ಸ್ ಯು ವಿಲ್ ಬಿ ಫೈನ್ಡ್. ಫಸ್ಟ್ ಟೈಮ್ ರೋಡ್ ಕ್ರಾಸ್ ಮಾಡಿದರೆ ಯು ವಿಲ್ ಬಿ ಫೈನ್ 50 ಜಲ್ಸ್. ಸೆಕೆಂಡ್ ಟೈಮ್ ನೀವು ಅದೇ ತಪ್ಪು ಮಾಡಿದ್ರೆ ಯು ವಿಲ್ ಬಿ ಫೈನ್ 100 ಜಲ್ಸ್. ಆ್ಯಂಡ್ ಮೂರನೇ ಸತಿ ಅದೇ ಕೆಲಸ ಮಾಡಿದ್ರೆ ಯು ವಿಲ್ ಬಿ ಈ ಕಂಟ್ರಿಯಿಂದ ಒದ್ದೋಡಿಸ್ತಾರೆ, ಡಿಪೋರ್ಟ್ ಮಾಡ್ತಾರೆ ನಿಮ್ಮನ್ನು. ಸೊ ಇವೆರಡು ಕೆಲಸ ಮಾಡಬೇಡಿ. ಸೊ ಫಸ್ಟ್ ಬಸ್ ಹತ್ತಿದ ತಕ್ಷಣ ಅಥವಾ ಮೆಟ್ರೋ ಟ್ಯಾಪ್ ಮಾಡಿ ಆ್ಯಂಡ್ ರೆಡ್ ಸಿಗ್ನಲ್ ಇದ್ದಾಗ ರೋಡ್ ಕ್ರಾಸ್ ಮಾಡಬೇಡಿ.
ಗೈಸ್ ಬ್ಯಾಕ್ ಟು ಕೇರ್ ಫಾರ್. ಏನು ತೊಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಕ್ಕಿ ತೊಗೋಬೇಕು. ಸೊ ನೋಡ್ಬೇಕು ಅದ್ರ ಪ್ರೈಸ್ ಎಲ್ಲ ಎಷ್ಟಿದೆ ಅಂತ. ಎಲ್ಲಿದೆ ನೋಡಿ ರೈಸ್. ಬಟ್ ಇದು ಯಾವುದೇದೋ ರೈಸ್ ಇದೆ. ಇದು ಒಂಥರ ಬೇರೆ ರೈಸ್. ಯಾವ ರೈಸ್ ಅಂತಲೂ ಎಲ್ಲ ಟ್ರಾನ್ಸ್ಲೇಟ್ ಮಾಡಬೇಕು. ಇದು ಮೇ ಬಿ ಸೊಸೈಟಿ ಅಕ್ಕಿ ಈ ಥರ. ಆ್ಯಂಡ್ ಇದೆಲ್ಲ ಬಾಸ್ಮತಿ ರೈಸ್, ಇಂಡಿಯನ್ ಬಾಸ್ಮತಿ ರೈಸ್. ಸೊ ಬಟ್ ಅದೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಇದೆಲ್ಲನೂ ಬಾಸ್ಮತಿ ರೈಸ್. 900 ಗ್ರಾಮ್ಸ್, 1 kgನೂ ಇಲ್ಲ. 12.25. ಇದಿದೆಯಲ್ಲ, ಇದು ಮುಘಲ್ ರೈಸ್ ಅಂತ, ಪಾಕಿಸ್ತಾನದವ್ರದ್ದು. ಏನು ತಗೊಳ್ಳೋದು ಅಂತ ಸೇಲ್ ಏನಿಲ್ಲ ಗೈಸ್ ಇವತ್ತು. ಗೈಸ್ ಇದು ನನ್ನ ಫೇವ್ರೆಟ್ ಫ್ಲೇವರ್ದು ಲೇಸದು. ತುಂಬ ಚೆನ್ನಾಗಿರುತ್ತೆ. ಲೈಕ್ ಇಂಡಿಯಾದಲ್ಲಿ ಈ ಲೇಸಲ್ಲಿ ಒಂದು ಡಾರ್ಕ್ ಗ್ರೀನ್ ಇದೆಯಲ್ಲ, ಸೇಮ್ ಆ ಥರನೇ ಇರುತ್ತೆ. ಇವತ್ತು ಯಾವುದೋ ಆಫರ್ಸ್ ಇಲ್ಲ ಸದ್ಯಕ್ಕೆ. ಗೈಸ್ ಗುಡ್ ಪಾರ್ಟ್ ಏನು ಅಂತಂದರೆ ನಮಗೆ ಚಪಾತಿ ಈ ಥರ ರೆಡಿಮೇಡ್ ಸಿಗುತ್ತೆ. ಅದನ್ನು ಜಸ್ಟ್ ವಾರ್ಮ್ ಅಪ್ ಮಾಡಿ ತಿನ್ಬೋದು. ಇದು ಯಾವುದೋ ಬೇರೆ ಯಾವುದೋ ಮೇ ಬಿ ಕಾಳಿಂದ ಮಾಡಿರ್ಬೋದು. ಇದು ನೋಡಿ, ಇದು ಚಪಾತಿನೇ ಇದ್ರ ಮೇಲಿದೆ. ಅದೇ ಥರ ಡಿಫ್ರೆಂಟ್ ಏನೋ ಇದೆ, ಬಟ್ ಚೆನ್ನಾಗಿರುತ್ತೆ. ನಾನು ಇದನ್ನು ನಾನು ಆ್ಯಕ್ಚುಲಿ ಮೈದಾದು ಟ್ರೈ ಮಾಡಿದ್ದೀನಿ. ಮೈದಾದು ಚೆನ್ನಾಗಿರುತ್ತೆ. ಬಟ್ ಇವಾಗ ಯಾವುದೋ ಇದು ಹೊಸದು ಬಿಟ್ಟಿದ್ದಾರೆ. ಈ ಮಾಮೂಲಿ ಚಪಾತಿ ಸಿಗ್ತದೆ, ವೀಟ್ದೇ ಇರ್ಬೋದು. ಆಮೇಲೆ ಇದು ಲವಾಶ್. ಸೊ ಇಲ್ಲಿ ಶವರ್ಮ ಎಲ್ಲ ಕೇಳಿರ್ತಾರಲ್ಲ, ಸೊ ಇದನ್ನು ಒಂದೊಂದ್ಸತಿ ತೊಗೊಂಡು ಹೋಗ್ತೀನಿ. ಇದ್ರ ಜೊತೆ ಚಟ್ನಿ ಪುಡಿ ಮತ್ತು ಮೊಸರು ಹಾಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದೂ. ಬಟ್ ಇವತ್ತು ಏನು ತೊಗೊಳೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಂಡ್ ವೆಜಿಟೇಬಲ್ಸ್ ಅಂತೂ ಇಷ್ಟೇ. ಆಲೂಗಡ್ಡೆ ಇದೆ, ಪಂಪ್ಕಿನ್ ಇದೆ, ಈರುಳ್ಳಿ ಇದೆ. ಇದು ಬಿಟ್ಟರೆ ಕ್ಯಾಬೇಜು, ಬ್ರೋಕೊಲಿ, ಮಶ್ರೂಮ್, ಕ್ಯಾಪ್ಸಿಕಮ್, ಬ್ರಿಂಜಾಲ್ ಇಷ್ಟೇ ಇರೋದು. ಇದು ಬಿಟ್ಟರೆ ನೀವು ಯಾವ ತರಕಾರಿನೂ ಇಲ್ಲ ನೋಡಿ. ಇಷ್ಟೇ. ಇದು ಎಗ್ ಪ್ಲಾಂಟ್. ಇದು ಅದನ್ನು ಮಾಡಿ ಬೇಜಾರಾಗಿದೆ. ಇನ್ನು ಕ್ಯಾಪ್ಸಿಕಮಲ್ಲಿ ಏನು ಮಾಡೋದು. ಗೈಸ್ ಫೈನಲಿ ಬ್ಯಾಕ್ ಹೋಮ್. ಏನಿಲ್ಲ, ಒಂದು ಹಾಲು. What are you doing? Studying. ಬಂದಿದ ತಕ್ಷಣ ಏನು ಮಾಡಬೇಕಂದ್ರೆ ಹಿಂಗೆ ಮಲ್ಕೋಬೇಕು. ಸೊ ಇವಾಗ ಬಂದಿದ ತಕ್ಷಣ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಏನಾದರೂ ತಿನ್ನಬೇಕು. ನಂಗೆ ಮನೆಗೆ ಬಂದಿದ ತಕ್ಷಣ ಏನಾದರೂ ಒಂದು ತಿನ್ಬೇಕಂತ ಅನಿಸುತ್ತೆ. ಸೊ ಫಸ್ಟ್ ಏನಾದರೂ ಹೊಟ್ಟೆಗೆ ಹಾಕೊತೀನಿ. ಏನು ತಿನ್ನೋದಂತ ಗೊತ್ತಾಗ್ತಾ ಇಲ್ಲ. ಐಡಿಯಾ ಹೆಂಗಿದ್ರು ಹಾಲು ತಂದಿದ್ದೀನಿ. ನನ್ನ ಹತ್ರ ಓಟ್ಸ್ ಇದೆ ಗೈಸ್. ಸೊ ಓಟ್ಸ್ ತಿನ್ನಿ. ಇದು ಜಾರ್ಜಿಯನ್ ಓಟ್ಸ್. ವಿಡಿಯೋ ಇದು ಜಾರ್ಜಿಯನ್ ಓಟ್ಸ್. ಹಾಗೆ ಇವತ್ತು ಹಾಲು ತಂದಿದ್ದೀನಿ. ಇದು ಹಸುದ ಎಮ್ಮೆದ ಅಂತ ಗೊತ್ತಿಲ್ಲ, ಬಟ್ ತಂದಿದ್ದೀನಿ. ನನಗೆ ಬಂದಿದ ತಕ್ಷಣ ಏನಾದರೂ ತಿನ್ಬೇಕು ಗೈಸ್, ಇಲ್ಲಾಂದರೆ ತಲೆ ಓಡಲ್ಲ. ತಿನ್ಬೇಕಂದ್ರೆ ಮಂಕ್ರಿ ಅಷ್ಟಲ್ಲ, ಸ್ವಲ್ಪ ಏನಾದರೂ ಒಂದು. ಅಂದರೆ ಇವಾಗ ಇಂಡಿಯಿಂದ ಬರ್ತಾ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಸ್ನ್ಯಾಕ್ಸ್ ತಂದಿದ್ದೆ, ಚಿಪ್ಸು, ಲೇಸು ಖಾಲಿ ಆಗೋಯ್ತಲ್ಲ. ಸೊ ಇದು ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಬೆಳಗ್ಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದಾಗ ಇದನ್ನು ತಿನ್ನೋಕ್ಕಂತ ತಂದಿರೋದು. ಬಟ್ ನನಗೆ ಅದು ಒಂಥರ ಸ್ನ್ಯಾಕ್ಸ್ ಥರ ಹೋಗಿದೆ ಗೈಸ್. ಸ್ನ್ಯಾಕ್ಸ್ ಏನು ಮಾಡೋದು ಹೇಗೆ ತೋರಿಸ್ತೀನಿ. ಇದಕ್ಕೆ ಬ್ಲೂಬೆರೀಸ್, ಮಲ್ಬೆರಿ ಎಲ್ಲ ಹಾಕಿದ್ದಾರೆ. ಶುಗರ್ ಏನು ಆ್ಯಡ್ ಮಾಡೋಂಗೇನಿಲ್ಲ, ಹಾಗೆ ತಿನ್ಬೋದು. ಸ್ವೀಟಾಗೇ ಇರುತ್ತೆ, ಬಟ್ ಸಕ್ಕತ್ತಾಗಿರುತ್ತೆ ಗೈಸ್.
ಸ್ವಲ್ಪ ಸೋಕ್ ಆಗಬೇಕು. ಸಖತ್ತಾಗಿದೆ. ನಂಗೆ ಯೂಶ್ವಲಿ ಮಿಲ್ಕ್ ತುಂಬ ಇಷ್ಟ. ನಾನು ಮಿಲ್ಕ್ ಬಾಯ್ಲ್ ಮಾಡ್ದೇ ಒಂದೊಂದ್ಸತಿ ಹಾಗೆ ಕುಡಿತೀನಿ. ಇಲ್ಲಲ್ಲ, ಬಟ್ ಬೆಂಗಳೂರಲ್ಲಿ ಬಾಯ್ಲೇ ಮಾಡಲ್ಲ, ಹಾಗೆ ಕುಡಿತಾರೆ. ಅದು ಏನು ಲೋಟಕ್ಕೂ ಹಾಕೊಂಡು ಒಂದೊಂದ್ಸತಿ ಕುಡಿಯೋಲ್ಲ. ಹಿಂಗೆ ಪಾತ್ರೆ ತೊಗೊಳೋದು, ಹಿಂಗೆ ಕುಡಿಯೋದು, ಇಟ್ಬಿಡೋದು. ಸೊ ಅಷ್ಟು ಇಷ್ಟ ಹಾಲಂದರೆ. ನಾನು ಶೂ ಸಮೇತ ಬಿಚ್ಚಿಲ್ಲ ಗೈಸ್. ಬಂದೆ, ತಿಂತಾ ಇದ್ದೀನಿ. ಡೋಂಟ್ ಜಡ್ಜ್ ಮಿ. ನಾನೇನು ಕೈಯಲ್ಲೇನು ಮುಟ್ತಾಯಿಲ್ಲ. ಇಲ್ಲಿ ನೋಡಿ, ಸ್ಪೂನ್ ಇದು. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 8:26. ಸೊ ಆಲ್ರೆಡಿ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿರುತ್ತೆ. 9:30ಗೆ ಸ್ಟಾರ್ಟ್ ಆಗುತ್ತೆ. ನನಗೆ ಇಲ್ಲಿ 8 o'clock ಸ್ಟಾರ್ಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ಅರ್ಧ ಗಂಟೆ ಆಗೋಗ್ಬಿಟ್ಟಿದೆ. ಬಿಗ್ ಬಾಸ್ ಮುಗ್ದಾದ್ಮೇಲೆ ಏನು ನೋಡೋದಂತಲೇ ಗೊತ್ತಾಗಲ್ಲ. ಹೆಂಗೋ 3 ತಿಂಗಳು ಆರಾಮಾಗಿ ಎಂಟರ್ಟೈನಿಂಗ್ ಆಗಿತ್ತು. ನನಗೆ ಯಾಕೋ ಹೊಸ ಹೊಸ ನ್ಯೂ ಸೀರೀಸ್ ನೋಡೋದಾಗಲಿ, ಹೊಸ ಫಿಲಮ್ ನೋಡಬೇಕಂತ ಅನಿಸ್ತಾನೆ ಇಲ್ಲ. ನೋಡಿರೋ ಫಿಲಮ್ಸ್ನೇ ವಾಪಸ್ ನೋಡ್ತಾ ಇರ್ತೀನಿ, ಇಲ್ಲ ನೋಡಿರೋ ಸೀರೀಸೇ ನೋಡ್ತಾ ಇರೋದು. ವ್ಯಾಂಪೈರ್ ಡೈರೀಸ್ ನೋಡೋದು, ಅಥವಾ ಇನ್ನೊಂದು ಯಾವುದು ನೆವರ್ ಎವರ್ ನೋಡೋದು, ಮತ್ತು ನೋಡಿರೋದನ್ನೇ ನೋಡೋದು. ಏನೋ ಹೊಸದು ನೋಡ್ಬೇಕಂತಲೇ ಅನಿಸ್ತಾ ಇಲ್ಲ. ಓಹ್, ಏನೋ ಬರ್ತದೆ ಗೈಸ್. ಸಂಜೆ 4:15. ಗೈಸ್ ಏನು ಟೈಮಿಂಗ್ಸ್ ಅಂತ ಅಂದರೆ, ನಾನು ಬಿಗ್ ಬಾಸ್ ಓಪನ್ ಮಾಡಿದ್ದಕ್ಕೂ ಅದು ಅವರು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳೋದಕ್ಕೂ ಒಂದೇ ಆಯಿತು ಇವಾಗ. ಸೊ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಯೂನಿವರ್ಸಿಟಿಯಲ್ಲಿ ಕ್ರಿಸ್ಮಸ್ ಹೇಗೆ ಡೆಕೋರೇಷನ್ ಮಾಡಿದ್ರು ಅಂತ ನಾನು ಎಲ್ಲೂ ಇದುವರೆಗೂ ನನ್ನ ವೀಡಿಯೋದಲ್ಲಿ ಹಾಕಿರಲಿಲ್ಲ. ಸೊ ಇವತ್ತು ಅದನ್ನು ರೆಕಾರ್ಡ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ, ಹಾಕಿದ್ದೀನಿ ವೀಡಿಯೋದಲ್ಲಿ. ಅದಾದಮೇಲೆ ನನಗೆ ಇವತ್ತು ಜಸ್ಟ್ 2 ಕ್ಲಾಸ್ ಇತ್ತು, ಕ್ಯಾಪ್ಸ್ ಕ್ಲಾಸ್ ಇತ್ತು, ಆ್ಯಂಡ್ ಇನ್ನೊಂದು ಹೆಲ್ತ್ ಆ್ಯಂಡ್ ಸೊಸೈಟಿ ಅಂತ, ಅದು ಎಲೆಕ್ಟಿವ್ ಸಬ್ಜೆಕ್ಟ್ ಅದು. ಸೊ ಅದು ಇತ್ತು. ಸೊ ಅದನ್ನು ಮುಗಿಸಿ ಮನೆಗೆ ಬಂದು ಏನಿಲ್ಲ, ಇವಾಗ ಕುಕ್ ಮಾಡಬೇಕು. ಅದೇ ಹೇಳ್ದಾಗೆ ಅಡುಗೆ ಮಾಡಬೇಕು. ಸಾಂಬಾರು ಮಾಡೋದು ಏನು ಮಾಡೋದು ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು, ಮಾಡೋಣ, ತಿನ್ನೋಣ, ಹಾಗೆ ಬಿಗ್ ಬಾಸು ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಗುಡ್ ನೈಟ್.